ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಕೆಂಪು ಹರಿವೆ ಸೊಪ್ಪಿನ ತಂಬುಳಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ತುಂಬಾ ರುಚಿಯಾಗಿರುವ ಈ ತಂಬುಳಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಹರಿವೆ ಸೊಪ್ಪಿನ ಚಿಗುರನ್ನು ಮಾತ್ರ ತಗೊಂಡಿದ್ದೇನೆ, ಅಂದ್ರೆ ದಂಟು ಬೇಡ. ಇಲ್ಲಿ ಎಳೆದಾಗಿರುವ ಎಲೆಗಳನ್ನು ಮಾತ್ರ ಆರಿಸಿಕೊಳ್ಳಿ, ಚೆನ್ನಾಗಿ ತೊಳೆದು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಒಟ್ಟು 1.5 ಕಪ್ ಆಗುವಷ್ಟು ಸೊಪ್ಪಿದೆ. ಫ್ರೈಯಿಂಗ್ ಪ್ಯಾನಿಗೆ 1.5 ಚಮಚ ತುಪ್ಪ ಹಾಕಿ, ಅರ್ಧ ಚಮಚ ಜೀರಿಗೆ, 1/4 ಚಮಚ ಕಾಳು ಮೆಣಸು ಹಾಕಿ ಮೊದಲಿಗೆ ಇವೆರಡನ್ನು ಹದವಾಗಿ ಹುರಿದ ನಂತರ ಕಟ್ ಮಾಡಿದ ಸೊಪ್ಪನ್ನು ಹಾಕಿ 2 ನಿಮಿಷ ಹುರಿದಾಗ ನೋಡಿ ಈ ಹದಕ್ಕೆ ಸೊಪ್ಪೆಲ್ಲ ತಗ್ಗಿ ಬಾಡಿರತ್ತೆ. ಇಷ್ಟು ಹುರ್ಕೊಂಡಾದ್ಮೇಲೆ ಗ್ಯಾಸ್ ಉರಿಯನ್ನು ಆರಿಸಿ ಅರ್ಧ ಕಪ್ ಹಸಿ ತೆಂಗಿನ ತುರಿ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಮಿಕ್ಸರ್ ಜಾರಿಗೆ ಹಾಕೊಳ್ಳಿ. 1/4 ಕಪ್ ನೀರು ಹಾಕಿ ಮೊದಲಿಗೆ ಒಂದ್ಸಲ ರುಬ್ಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರ್ಧ ಕಪ್ ಆಗುವಷ್ಟು ಸಿಹಿಯಾಗಿರುವಂತಹ ಮೊಸರು ಅಥವಾ ಮಜ್ಜಿಗೆಯನ್ನು ಹಾಕಿ ನುಣ್ಣಗೆ ಅರ್ಕೊಳ್ಬೇಕು. ಅರೆದಿರುವ ಮಿಶ್ರಣವನ್ನು ಪಾತ್ರೆಗೆ ವರ್ಗಾಯಿಸಿ, ತಂಬುಳಿ ಅಂದ್ರೆ ಸ್ವಲ್ಪ ತೆಳುವಾಗಿರುತ್ತೆ, ಹಾಗಾಗಿ ನಾನು ಇಲ್ಲಿ ಪುನಃ ಅರ್ಧ ಕಪ್ ಆಗುವಷ್ಟು ಮಜ್ಜಿಗೆಯನ್ನು ಹಾಕೊಂಡು ತಂಬುಳಿಯ ಹದವನ್ನು ಸರಿ ಮಾಡಿಕೊಂಡೆ. ನೋಡಿ ಈ ಹದದಲ್ಲಿರಲಿ. ಇನ್ನು ಒಗ್ಗರಣೆ ಸೌಟಿಗೆ 1 ಚಮಚ ತುಪ್ಪ, 1/4 ಚಮಚ ಸಾಸಿವೆ, 1 ಮುರಿದಿರುವಂತಹ ಒಣಮೆಣಸು, 1/4 ಚಮಚ ಜೀರಿಗೆ ಹಾಕಿ ಒಗ್ಗರಣೆ ತಯಾರಿಸಿ ಕೊನೆಯಲ್ಲಿ ಚಿಟಿಕೆ ಇಂಗು ಹಾಕಿ ಕರಗಿಸಿ 1 ದಂಟು ಕರಿಬೇವಿನ ಎಲೆಯನ್ನು ಹಾಕಿ ಒಗ್ಗರಣೆಯನ್ನು ತಂಬುಳಿಗೆ ಕೊಟ್ರೆ ಸಿಂಪಲ್ ಆದ ರಾಜಗಿರಿ ಅಥವಾ ಕೆಂಪು ಹರಿವೆ ಸೊಪ್ಪಿನ ತಂಬುಳಿ ರೆಡಿಯಾಗತ್ತೆ. ಈ ಸೆಕೆಗಾಲಕ್ಕೆ ಈ ರೀತಿಯ ತಂಬುಳಿಗಳು ತುಂಬಾ ಹಿತ ಅಂತ ಅನ್ಸತ್ತೆ. ಟ್ರೈ ಮಾಡಿ ನೋಡಿ ಹೇಗಾಯ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ನಿಮ್ಮವರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.